ಸೆಷನ್ ಮುಗಿತು, ಯತ್ನಾಳ್ ಅವರು ವಿರೋಧ ಪಕ್ಷದ ನಾಯಕರಿಗಿಂತ ಹೆಚ್ಚಾಗಿ ಕೆಲಸ ಮಾಡಿದ್ರು ಅಂತ ಚರ್ಚೆ. ಹೌದು, ನೀವು ಸರ್ಟಿಫಿಕೇಟ್ ಕೊಟ್ಟರೆ ಧನ್ಯವಾದಗಳು. ನೀವೆಲ್ಲ ಮಾಧ್ಯಮದವ್ರು ನನಗೆ ವಿರೋಧ ಪಕ್ಷದ ನಾಯಕಿಂತ ಹೆಚ್ಚು ಕೆಲಸ ಮಾಡಿನಂತೇನು ಸರ್ಟಿಫಿಕೇಟ್ ಕೊಟ್ಟರೆ ಹೃದಯಪೂರ್ವಕವಾಗಿ ಧನ್ಯವಾದಗಳು ಸಲ್ಲಿಸ್ತೀನಿ. ನನ್ನ ಕರ್ತವ್ಯವನ್ನು ನಾನು ಮಾಡಿದ್ದೀನಿ. ಹಾಂ, ಅದಕ್ಕೆ ನಾನು ಹೇಳಿದ್ದೆವು ನೋಡ್ರಿ, ರಾಜು BJP ಒಳಗಿದ್ದ, ಅವಾಗೇ ಆಗಿದ್ದ ಹಗರಣ ಈಗ ಅವ್ನು ಕಾಂಗ್ರೆಸ್ಸಿಗೆ ಸೇರಾನ. ಕಾಂಗ್ರೆಸ್ಸಿಗೆ ಯಾಕೆ ಸೇರಾನಪ್ಪ ಅಂದ್ರೆ ಇದೆಲ್ಲ ಮುಚ್ಕೊಂಡು ಹೋಗ್ಲತ್ತ ಸಿದ್ದರಾಮಯ್ಯ ನೇತೃತ್ವದಾಗ BJPನ ಕೆಡವಲಕ್ಕ. ಅದನ್ನು ಯಾರು ಕೊಟ್ಟು ಕಳಿಸಿದ್ರು, ರಾಜು ಯಾರು ಶಿಷ್ಯ ಅನ್ನೋದು ಇಡೀ ಕರ್ನಾಟಕದ ಮೂಲೆ ಮೂಲೆ ಗುರ್ತೈತೆ. ರಾಜು ಯಾರ ನಿರ್ದೇಶನದ ಮೇಲೆ ಕಾಂಗ್ರೆಸ್ ಸೇರಿದ ಅನ್ನೋದು ಗುರ್ತಿದೆ. ನಾ ಅದೇ ಹೇಳ್ತಾ ಇದ್ದೀನಿ, ಬರೀ ಸಿದ್ದರಾಮಯ್ಯನವ್ರನ್ನ ವಿಧಾನಸಭೆಯಲ್ಲಿ ಅದೇ ಹೇಳಿದೆ, ಸಿದ್ದರಾಮಯ್ಯನವ್ರು ಒಬ್ಬರನ್ನೇ ಟಾರ್ಗೆಟ್ ಮಾಡಬೇಡಿ. ಇವತ್ತು ನಮ್ಮ ವಿಜೇಂದ್ರ ಹೇಳ್ತಾರೆ ನಾವು ಸಿದ್ದರಾಮಯ್ಯರ ವಿರುದ್ಧ ಹೋರಾಟ ಅಲ್ಲ ಅಂತ, ಕಾಂಗ್ರೆಸ್ ವಿರುದ್ಧ ಹೋರಾಟ. ಸಿದ್ದರಾಮಯ್ಯ ಅಂದ್ರೆ ಯಾರೇನು ಬೇರೆ ಅದಾರೇನ್ರ ಅವ್ರನ್ನ BJP ಅವ್ರದಾರೇನು? ಹಂಗಲ್ಲ, ಸುಮ್ಮನೆ ಇಂಥದ್ದು ಎಲ್ಲಿ ಏನೂ ಮಾತಾಡಲೇ ಇಲ್ಲ, ಅಭಿನಂದನೆ ಸಲ್ಲಿಸ್ತಾರೆ. ಇದಕ್ಕೆ ನಾಗೇಂದ್ರನ ರಾಜೀನಾಮೆ ತೊಗೊಂಡಿದ್ದಕ್ಕೆ ನಾ ಹೇಳಿದೆ ನನ್ನ ಭಾಷಣದಲ್ಲಿ, ನಾಗೇಂದ್ರ ಮತ್ತು ವಾಲ್ಮೀಕಿ ನಿಗಮದ ಅಧ್ಯಕ್ಷರನ್ನ ನೀವು ಸಚಿವ ಸಂಪುಟದಿಂದ ಕಿತ್ತೆ ಹಾಕ್ಬೇಕಾಗಿತ್ತು, ಅಂದರೆ ನಿಜವಾದಂಥ ಸಿದ್ದರಾಮಯ್ಯ ಅಂತ ಗುರ್ತಾಗ್ತದೆ. ಅದಕ್ಕೆ ನಾನು ಹೇಳ್ತಾ ಇದ್ದೀನಿ, ಇದು ಎಲ್ಲ ತನಿಖೆ CBIದಿಂದ ಮಾತ್ರ ಸಾಧ್ಯ. ಎಲ್ಲ ಪಾರ್ಟಿಯವರು ಅದಾರ ಆರೋಪನ ಕಾಂಗ್ರೆಸ್ನವ್ರು ಮಾಡ್ತಾರಲ್ಲ, ಭೈರತಿ ಸುರೇಶ್ ನಮ್ಮ ನಗರಾಭಿವೃದ್ಧಿ ಸಚಿವರು ಹೇಳ್ತಾರಲ್ಲ, ಅದೇ ತನಿಖೆ ಮಾಡಿರಿ, CBI ಕೊಡ್ರಿ. ಯಾರು ಯಡಿಯೂರಪ್ಪ ಅದಾನೋ, ವಿಜಯೇಂದ್ರ ಅದಾನೋ, ಯಡಿಯೂರಪ್ಪ ಅಕ್ಕನ ಮಕ್ಕಳು ಅದಾರೋ, ರಾಜೀವ್ ಅದಾನೋ, ಮತ್ತು ಯಾರ್ಯಾರು ಅದಾರ ಎಲ್ಲರೂ ಸಿಗ್ಬಿಡ್ತಾರೆ. 4-5 ಸಾವಿರ ಕೋಟಿ ರೂಪಾಯಿ ದೊಡ್ಡ ಹಗರಣ, 187 ಕೋಟಿ ಬಡವರು ವಾಲ್ಮೀಕಿ ಸಮಾಜಕ್ಕೆ ಸಿಗುವಂಥದ್ದನ್ನು ನುಂಗಿ ಹಾಕೋದು. ಅಂದರೆ ಇದು ದಲಿತ ವಿರೋಧಿ ಅಂತ ಹೇಳಿ ಸ್ಪಷ್ಟವಾಗಿ ಆಗಿದೆ ರಾಜ್ಯದಲ್ಲಿ. ಇವ್ರು ಏನು ಹೇಳ್ತಾ ಇದ್ರಲ್ಲ, ದಲಿತರ ರಕ್ಷಣೆ ಮಾಡೋರು ನಾವೇ ಅಂತೇಳಿ, ಅದು ಇವತ್ತು ಕಾಂಗ್ರೆಸ್ಸು ಮತ್ತು ಸಿದ್ದರಾಮಯ್ಯನವರು ಹೌದು ಅವ್ರಿಗೆಲ್ಲ ವಂಚನೆ ಮಾಡ್ಯಾರ ಅಂಥೇಳಿ ಸ್ಪಷ್ಟವಾಗಿ ದಾಖಲೆ ಸಹಿತ ನಾವು ಇರ್ತೇವೆ. ಯಾಕಂದ್ರೆ ದಲಿತನ ಜಮೀನು ಅದು 3 ಎಕರೆ 16 ಗುಂಟೆ, ಅದನ್ನು ಇವರು ತಗೊಂಡಿದ್ದೇ ಅಪರಾಧ. ವಿಜೇಂದ್ರ ವಿಜೇಂದ್ರ ಹೇಳ್ಬೇಕು, ರಾಜೀವ್ ಯಾರ ಶಿಷ್ಯ? ಯಡಿಯೂರಪ್ಪ ಶಿಷ್ಯ ಏನು ವಿಜೇಂದ್ರ ಶಿಷ್ಯ? ಪಾದಯಾತ್ರೆ ಯಾಕೆ ಮಾಡ್ತಾ ಇದ್ದೀನಿ? ಅವ್ರು ಕೇಳ್ರಿ, ಯಾಕೆ ಮಾಡ್ತೀರಿ ಪಾದಯಾತ್ರೆ? ರಾಜೀವ್ನೇ ನಿಮ್ಮ ಶಿಷ್ಯದಾಗ ಆಗೈತಿ, ಮತ್ತು ಯಡಿಯೂರಪ್ಪನವ್ರ ಅಕ್ಕನ ಮಕ್ಕಳಿಗೂ ಪ್ಲಾಟ್ ಸಿಕ್ಕವತ್ತು, ಅದು ಖರೆ ಏನ್ರಿ ಅದು ಕೇಳ್ರಿ ನೀವು. ನಾ ಹೇಳಿನಂತ ಹೇಳ್ರಿ, ಯತ್ನಾಳ್ರಿ ಹಿಂಗೆ ಎಲ್ಲಕತ್ತಾರ, ಅದೆಲ್ಲ ಬಹಿರಂಗ ಆಗ್ಬೇಕಲ್ಲ. ಯಡಿಯೂರಪ್ಪನವ್ರ ನಿಮ್ಮ ಅಕ್ಕನ ಮಕ್ಕಳಿಗೆ ಎಟ್ಟು ಕೊಟ್ಟಿರಿ ಸೈಟ್ಗಳು? ರಾಜೀವ್ ನಿಮ್ಮ ಶಿಷ್ಯ ಹೌದು ಅಲ್ಲೋ? ಲೋಕಸಭೆ ಚುನಾವಣೆ ಬಂದಾಗ ರಾಜೀವ್ ಯಾಕೆ ಕಾಂಗ್ರೆಸ್ ಸೇರ್ದ ಅಂದ್ರೆ ಕಾಂಗ್ರೆಸ್ಗೆ ಸಪೋರ್ಟ್ ಇಂಡೈರೆಕ್ಟ್ಲಿ ಮೈಸೂರು ಗೆಲ್ಲಾಕ, ಚಾಮರಾಜನಗರ ಗೆಲ್ಲಾಕ. ಅಂದರೆ ಇದು ಅಡ್ಜಸ್ಟ್ಮೆಂಟ್ ಅಂತ ಏನು ಹೇಳಿದ್ರೆ ಅದು ಆಗಿದ್ದಕ್ಕೆ ಇದು ಪ್ರೂಫ್. ಮೊನ್ನೆ ವಿಧಾನಸಭೆದಾಗ ಹೇಳಿಲ್ಲ, ಇವರೆಲ್ಲ ಕೂಡ ಮಿಲಾಪಿ ಕುಸ್ತಿ ವಿಧಾನಸಭೆದಾಗ ಆಡ್ಯಾರ. ಇವತ್ತು ನೋಡ್ರಿ ಸಿದ್ದೇಶ್ವರು ನಮ್ಮ ಇದು ದಾವಣಗೆರೆ ಲೋಕಸಭಾ ಮಾಜಿ ಸದಸ್ಯರು ಹೇಳ್ಯಾರ, ನನ್ನ ಸೋಲಿಗೆ ಯಡಿಯೂರಪ್ಪ ಕಾರಣ. ಇವರೆಲ್ಲ ನೋಡ್ರಿ ಅಡ್ಜಸ್ಟ್ಮೆಂಟ್, ಸಿದ್ದರಾಮಯ್ಯ, ಯಡಿಯೂರಪ್ಪ, DK ಶಿವಕುಮಾರ್, ಜಮೀರ್ ಅಹ್ಮದ್ ಖಾನ್ ಎಲ್ಲ ಅಡ್ಜಸ್ಟ್ಮೆಂಟು. ಅವ್ರು ಎಲ್ಲೆಲ್ಲಿ ಬೇಕು ಚಲೋ ಕ್ಯಾಂಡಿಡೇಟ್ ಹಾಕೊಂಡು ಎಲ್ಲಿ ಹೋಗಿದ್ರು ಎಲ್ಲಿ ಆಚೆಬಿಟ್ಟು. ಇಲ್ಲಕಂದ್ರೆ 28 BJP ಬರ್ತಿದ್ವು ಕರ್ನಾಟಕದ. ದಾವಣಗೆರೆ ಸೋಲಿಸಿದಾರೆ ಯಾರು? ಬೀದರ್ ಸೋಲಿಸಿದಾರೆ ಯಾರು? ಕಲಬುರಗಿ ಸೋಲಿಸಿದಾರೆ ಯಾರು? ಕೊಪ್ಪಳ ಸೋಲಿಸಿದಾರೆ ಯಾರು? ರಾಯಚೂರು ಸೋಲಿಸಿದಾರೆ ಯಾರು? ಚಾಮರಾಜನಗರ ಸೋಲಿಸಿದಾರೆ ಯಾರು? ತುಮಕೂರಿನಾಗೆ ಸೋಲಿಸಲಿಕ್ಕೆ ಹಣ ಕಳಿಸಿದ್ರಿ. ಇದೆಲ್ಲನೂ ಜನರ ಮುಂದೆ ಗೊತ್ತಾಗಿದೆ, ಬಣ್ಣ ಬಯಲಾಗಿದೆ. ಇನ್ನು ಮೇಲೆ ನಿಮ್ಮ ಯಾವುದೇ ನಾಟಕ, ಯಾವುದೇ ಇದು ಜನ ಒಪ್ಪುವುದಿಲ್ಲ. ನೀವು ನೈತಿಕತೆ ಇದ್ದರೆ ಸುಮ್ಮನೆ ಎಲ್ಲ ಒಪ್ಕೊಂಡು ಹಿಂದೆ ಸರಿದ್ರೆ ಒಳ್ಳೆಯದು. PIL ಹಾಕ್ಲಿಕ್ಕೆ ಬರೋದಿಲ್ಲ. ನಾನೆಲ್ಲ ವಕೀಲರು ಕೇಳಿದೆ, ಅದು ಅಲ್ಲಿ ಯಾರಿಗಾರೆ ಅದು ಸಂತಸ್ತರಿದ್ರೆ ಅವ್ರಿಗೆ ಅಷ್ಟೇ ಬರ್ತೈತೆ ಹೇಳಿದ್ರು. ಅದಕ್ಕೆ DK ಶಿವಕುಮಾರ್ ಅವ್ರದ್ದು ಒಂದು ಹಾಕಿವಲ್ಲ ನಾವು, ನಾಳೆ 12ನೇ ತಾರೀಕಿಗಿದೆ. ಒಟ್ಟಾರೆ ಭ್ರಷ್ಟಾಚಾರ ತಾಂಡವ ಕರ್ನಾಟಕದಲ್ಲಿ ಗ್ಯಾರಂಟಿ ಅಂತರೂ ಇನ್ನೂ ಯಾವ 2,000 ರೂಪಾಯಿನೂ ಬರೋದು ಬಂದಾಗೈತಿ. 3 ತಿಂಗಳಾಯ್ತು. ಲಕ್ಷ್ಮೀಬಾಯಿ ಅವರು ಸುಮ್ಮ ಕೂತಿದ್ರು ಮೊನ್ನೆ ವಿಧಾನಸಭೆ ಒಳಗೆ. ಅಂದೆ ಭಾಗ್ಯದ ಲಕ್ಷ್ಮಿ ಬರ್ರಮ್ಮ 2,000 ಕೊಡ್ರಮ್ಮ ಅಂದೆ, ಕೊಡ್ಲಿಲ್ಲ. ಏನು ನೋಡ್ರಿ. ನೋಡ್ರಿ ಎಲ್ಲರದು ತನಿಖೆ ಆಗಿ ಕುಮಾರಸ್ವಾಮಿ ಮಾಡ್ಯಾರಲ್ಲ, ಯಾರು ತುಡುಗು ಮಾಡ್ಯಾರ ಅವ್ರದ್ದೆಲ್ಲ ಮಾಡ್ರಿ. ಇನ್ನೇನು ಸರ್ಕಾರ ನಿಮ್ದು ಐತಲ್ಲ. ನೀವು 14 ತಿಂಗಳೇನು ಕತ್ತಿ ಕಾಯ್ದಾರೆ?
ಏನು ಬೋವಿ ಇದರ ನಿಗಮದಾಗ ಆಗೈತೆ ಅಂತ ಹೇಳ್ತೀವಿ, ಈಗ ಹೇಳ್ತಾರೆ. ತಾಂಡ ಅಭಿವೃದ್ಧಿ ನಿಗಮದಾಗ ವ್ಯವಹಾರ ಆಗೈತೆ ಈಗ ಹೇಳ್ತೀವಿ. ಯಡಿಯೂರಪ್ಪನ ಭ್ರಷ್ಟಾಚಾರ ಬಗ್ಗೆ ಈಗ ಮಾತಾಡಕತ್ತೀರಿ. ಇಷ್ಟು ದಿವಸ 14 ತಿಂಗಳು ಯಾಕೆ ಸುಮ್ಮ ಕೂತ್ರಿ ಸಿದ್ದರಾಮಯ್ಯನವರೇ? ಆ ಒಂದು ಬಂಡೆಗಲ್ಲು ಕನಕಪುರ ಬಂಡೆ ಯಾಕೆ 14 ತಿಂಗಳ ಬಾಯಿ ಮುಚ್ಕೊಂಡು ಕೂತ್ರಿ? ಅಲ್ಲಿ ಹೋರಾಟ ಮಾಡ್ಲಕತ್ತೀವಿ. ವಿಜಯೇಂದ್ರ ಒಂದು 8 ಬಂಡಲ್ ಒಯ್ದ್ರೆ ತಕ್ಷಣ ಮಂಜೂರು ಮಾಡೋದು, ತಕ್ಷಣ ಬಿಡೋದು. DK ಶಿವಕುಮಾರ್ ಸಹಿ ಮಾಡ್ತಿದ್ದ. ಇವರೆಲ್ಲ ಒಳ ಒಪ್ಪಂದದಿಂದ 3 ರಾಜಕೀಯ ಪಕ್ಷಗಳಿಗೆ ಪೆಟ್ಟು ಬಿದ್ದಿದೆ. ಈ 3 ರಾಜಕೀಯ ಪಕ್ಷದಾಗ ಒಳಪಂದದ ಏನು ಗಿರಾಕಿಗಳವಲ್ಲ ಅವರೆಲ್ಲ ಹೊರಗೆ ಬಂದು ಒಂದು ಹೊಸ ಪಕ್ಷ ಕಟ್ಟಲಿ. ಅದೇನು ಹೆಸರು ಇಡ್ಬೇಕಂದ್ರೆ ಒಳ ಒಪ್ಪಂದ ಪಾರ್ಟಿ ಅಂತ. ಉಳಿಕಿದ್ ನಾವು BJP, ಕಾಂಗ್ರೆಸ್, JDS ಎಲ್ಲ ಸುದ್ದ ಯಾರೇ ಹಾಂ ಎಲ್ಲಿ ರೀ ಬಿಜೆಪಿ ಅದಕ್ಕೆ ಹೋಲಿಸ್ರಿ. ಮತ್ತು ಅವ್ರು ಸಿದ್ದರಾಮಯ್ಯ ಮುಸಲ್ಮಾನಿ ಇರಬೇಕು. ರಷ್ಯಾದ ಸರ್ವಾಧಿಕಾರಿ ಒಬ್ಬ ಇದ್ದ ಮುಸಲ್ಮಾನಿ, ಇವ್ರು ಹಿಟ್ಲರ್. ನಾವೆಲ್ಲ ಅಲ್ಲಿ ಕೆಲಸ ಮಾಡಿದ್ರೆ ಬಟ್ಲರ್. ಆರೋಪದ ಬಗ್ಗೆ ವಿಜಯೇಂದ್ರ ಯತ್ನಾಳ್ ಅವರು ಸೀನಿಯರ್ ಉತ್ತರ ಕೊಡ್ಲಿ, ನನ್ನ ಬಲ್ಲೇನೂ ಐತಿ ಉತ್ತರ ಕೊಡ್ಲಿಕ್ಕೆ. ಈಗ ಚಾಲೂ ಆಗೈತಲ್ಲ, ಈಗ ಎಲ್ಲ MP ex-MPಗಳು ಸೋತಾರೆಲ್ಲ ಕೊಡ್ಲಾಕತ್ತಾರಲ್ಲ ಸ್ಟೇಟ್ಮೆಂಟು. ಶುದ್ಧೀಕರಣ ಆಗ್ಬೇಕು. ಪಾಪ ಈಶ್ವರಪ್ಪನವ್ರಿಗೆ ಅನ್ಯಾಯ ಮಾಡಿದ್ರು. ಏನು ತಪ್ಪು ಮಾಡಿದ್ರು? ಒಂದೇ ಮಾತಿಗೆ ಪ್ರಧಾನಮಂತ್ರಿ ಹೇಳಿದ್ರೆ ರಾಜೀನಾಮೆ ಕೊಟ್ಟರು. ಇದು ವಿಧಾನಸಭೆಗೆ ಅವರು ನಿಂದಿರಲಿಲ್ಲ, ಪಾರ್ಟಿ ಕೆಲಸ ಮಾಡಿದ್ರು. ಅದಕ್ಕೆ ಈಶ್ವರಪ್ಪನವ್ರನ್ನ ಒಳ್ಳೆಯವ್ರನ್ನೆಲ್ಲ ಹೊರಗೆ ಹಾಕಿ ಇದು ಒಂದು ಕುಟುಂಬದ ಪಕ್ಷ ಆಗಲಿಕ್ಕೆ ನಾವು ಬಿಡುವುದಿಲ್ಲ. ಭಾಳ ದೊಡ್ಡ ಪ್ರಮಾಣದಲ್ಲಿ ಕರ್ನಾಟಕದಲ್ಲಿ ಅಸಮಾಧಾನ ಇದೆ. ಇದು ಕೆಲವೇ ದಿವಸಗಳಲ್ಲಿ ಸ್ಫೋಟ ಪ್ರಾರಂಭ ಆಗಿದೆ. ಅಲ್ಲಲ್ಲಿ ಅಟಮ್ ಬಾಂಬ್ಗಳು ಬೀಳ್ತಾ ಇವೆ. ದಾವಣಗೆರೆ ನಿನ್ನೆ ಬಿದ್ದದೆ. ಇನ್ನು ದಾವಣಗೆರೆ ಮುಗಿದ ಮ್ಯಾಗ ಕೊಪ್ಪಳ ಬರ್ತದೆ, ಬಳ್ಳಾರಿ ಬರ್ತದೆ, ರಾಯಚೂರು ಬರ್ತದೆ. ಇವೆಲ್ಲೆಲ್ಲಿ ಸೋತಾರಲ್ಲ ಅದಕ್ಕೆ ಕಾರಣ ಯಾರು ಅನ್ನೋದು ವಿಜೇಂದ್ರನೇ ಹೇಳಬೇಕು. ಯತ್ನಾಳ ಹಿರಿಯರು ಅದೆಲ್ಲ ಬಿಡೋತ್ರ ಡೈಲಾಗ್ ನನ್ನ ಮುಗಿಸ್ಲಾಕಿ ಏನೇನು ಮಾಡ್ಯಾರ ಕೂತಂತ ನನಗೆಲ್ಲ ಗೊತ್ತದೆ. ಸುಮ್ಮನೆ ಇದ್ದರೆ ಬೇಸಿ ಎಲ್ಲರೂ ಆಟ ಆಡಿದ್ರೆ ನಮಗೂ ಆಟ ಆಡ್ಲಿಕ್ಕೆ ಬರ್ತದೆ. ಬರಲಿ ಅಂತೇಳಿ ನಾವು ಸ್ವಾಗತ ಮಾಡ್ತೀವಿ. ನಾವು ಇಲ್ಲ ಮ್ಯಾಗ ಹೈಕಮಾಂಡ್ ತೊಗೋಬೇಕಂತೇಳಿ ನಾವು ಒತ್ತಾಯ ಮಾಡ್ತೀವಿ.